6 ವರ್ಷಗಳಿಂದ 6 ಲಕ್ಷ ಸಾಲ ಮಾಡಿಕೊಂಡು ಸಂಘದಲ್ಲಿ ಅನೇಕ ಜಾಗದಲ್ಲಿ ಸಾಲ ಇತ್ತಂತೆ ಭಾಷೆ. ಇಲ್ಲಿ ಬಂದ ಮೇಲೆ ಕರ್ತನ ಕೃಪೆಯಿಂದ ಇವರು 6 ಲಕ್ಷಗಳ ಸಾಲ ತೀರಿಸುವಂತೆ ದೇವರು ಕೃಪೆ ಮಾಡಿದ್ದಾರೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಬಣಿಕಲ್ಲರ್ ಲಕ್ಷ್ಮಿ ಅವ್ರದ್ದು 5 ಲಕ್ಷ ಸಾಲ ಇತ್ತಂತೆ. ಆ ಮಗಳಿಗೆ ಸಾಲ ತೀರಿಸಲಿಕ್ಕೆ ದೇವರು ಸಹಾಯ ಮಾಡಿದ್ದಾರೆ. 5 ಲಕ್ಷ ಸಾಲ ಮಾಡಿದ್ರಂತೆ. ಮನೆ ತಗೋಬೇಕಾದ್ರೆ ಅವ್ರು 5 ಲಕ್ಷ ಪ್ರೇಯರ್ ಮಾಡಿದ್ರು, ದೇವರೇ ನಮಗೆ ಸಾಲ ತೀರ್ಬೇಕಪ್ಪ, ನೀನು ಆಗೈತೆ ಸಾಕ್ಷಿ ಹೇಳ್ತೀವಿ ಎಂಬುದಾಗಿ ಅವ್ರು ಪ್ರಾರ್ಥನೆ ಮಾಡುವಾಗ ದೇವರು ಸಾಲ ಎಲ್ಲ ತೀರಿಸಿ ಮತ್ತೆ ಅವರು ಕ್ಯಾಶ್ ಹಣದಿಂದ ಒಂದು ಬೈಕ್ ತಗೊಳ್ಳುವಂತೆ ದೇವರು ಸಹಾಯ ಮಾಡಿದಕ್ಕೆ ಅವರು ದೇವರಿಗೆ ಕೃತಜ್ಞತೆ. ನಮಗೆ ಸ್ತೋತ್ರವಾಗಲಿ. ನಾನು ಈ 6 ಲಕ್ಷ ಸಾಲ ಮಾಡಿದ್ದೆ. ಪಾಸ್ಟರ್ ಮನೆಗೆ ಹೋಗಿ ನಾನು ಕಷ್ಟನೆಲ್ಲ ಹೇಳ್ಕೊಂಡೆ, ನನಗೆ ಈ ಥರ ಸಾಲ ಇದೆ, ನನಗೆ ಬೇರೆ ಎಲ್ಲಿ ಆದಾಯ ಇಲ್ಲ, ಬಟ್ ನಾನು ಅಂಗಡಿಯಲ್ಲೇ ವ್ಯವಹಾರ ಮಾಡ್ಕೊಂಡು ಅನ್ಕೋದಾಗಿ ಅವತ್ತು ಪ್ರಾರ್ಥನೆ ಮಾಡಿಸ್ಕೊಂಡು ಬಂದು ಇಲ್ಲಿವರೆಗೂ ದೇವರು ಅದೇ ಅಂಗಡಿಯಲ್ಲಿ ಆದಾಯ ಕೊಟ್ಟು ಆ ಒಂದು 6 ಲಕ್ಷ ಸಾಲ ತೀರಿಸಲಿಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ. ಇವರು ಮನೆ ಕಟ್ಸಲಿಕ್ಕೆ ಮತ್ತೆ ಮಗನಿಗೆ ಆರಾಮಿಲ್ಲ ಅಂತ ಹೇಳ್ಬಿಟ್ಟು ಫುಲ್ ಸಾಲ 12 ಲಕ್ಷ ಸಾಲ ಮಾಡಿದ್ರು. ಆದ್ರೆ ಒಂದು ದಿನಕ್ಕೆ 5-6 ಸಲ ಸಾಲ ಮನೆ ಹತ್ರ ಬರ್ತಾ ಇದ್ರು. ಅವಾಗ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಈಗ ದೇವ್ರ ಮಕ್ಕಳು ಹೇಳ್ತಾನಕ್ಕೂ ಆಗ್ತಾ ಇಲ್ಲ. ಒಂದೊಂದ್ಸರಿ ಹೊರಗಡೆ ಎಲ್ಲ ಬಚ್ಚಿಟ್ಕೊಳ್ತಾ ಇದ್ವಿ, ಆದ್ರೆ ನಮ್ಗೆ ಸಾಲ ಕಟ್ಟಲಿಕ್ಕೆ ಆಗ್ತಿರ್ಲಿಲ್ಲ. ಈ ವರ್ಷ ನಾವು ಬರುವಾಗ ದೇವರನ್ನ ನಂಬಿ ಪ್ರಾರ್ಥನೆ ಮಾಡುವಾಗ ದೇವ್ರ 12 ಲಕ್ಷ ಸಾಲ ತೀರಿಸಿ ಒಂದು ಕಾರ್ ತಗೊಂಡು ಬರುವಂತೆ ದೇವ್ರು ಸಹಾಯ ಮಾಡಿ. ಇವರು ಮನೆ ಕಟ್ಟಲಿಕ್ಕೆ ಬಹಳ 15 ಲಕ್ಷ ಸಾಲ ಮಾಡಿದ್ರು. ಆದ್ರೆ ಮತ್ತೆ ಇವರು ಮಕ್ಕಳ ಮದುವೆಗೆ ಮತ್ತೆ ಗಂಡು ಮಕ್ಕಳ ಮದುವೆಗೆ ಫುಲ್ ಸಾಲ ಮಾಡಿರುವಾಗ ಅವರು ದೇವರ ಸನ್ನಿಧಾನಕ್ಕೆ ಬಂದು ಪ್ರಾರ್ಥನೆ ಮಾಡುವಾಗ ದೇವರು 22 ಲಕ್ಷ ಸಾಲ ತೀರಿಸುವಂತೆ ದೇವರ ಕೃಪೆ ಮಾಡಿದ್ದಕ್ಕಾಗಿ ದೇವರು 12 ಲಕ್ಷ ಸಾಲ ಮಾಡಿದ್ದೆ. ದೇವರು ನನಗೆ 12 ಲಕ್ಷ ಸಾಲ ತೀರಿಸ್ಕೊಂಡು ಇವತ್ತೊಂದು ಸ್ವಂತ ದುಡ್ಡಲ್ಲಿ ಒಂದು ಓಮಿನಿ, ನಮ್ಮ ಮಕ್ಕಳು ಓದಿದಂತ 2 ಬೈಕು, ಒಂದು ಆಟ, ಇಷ್ಟನ್ನು ಕೂಡ ದೇವರು ಕೊಟ್ಟಿದ್ದಾರೆ. ದೇವರು ಮಾಡಿರೋ ಉಪಕಾರಕ್ಕೆ ಮಾದೇವ್ ಸಿಸ್ಟರ್ದು 10 ಲಕ್ಷ ಸಾಲ ಇತ್ತಂತೆ. ಆ 10 ಲಕ್ಷ ಸಾಲ ದೇವ್ರು ತೀರಿಸಿದಂಗೆ ಸಹಾಯ ಮಾಡಿ. ಇವತ್ತಿನ ಪ್ರಸಂಗ ಅಂಶ ದೇವರಿಗೆ ಮಹಿಮೆ. ಸಾಲ ಸಾಲ ಸಾಲ. ಎಲ್ಲರೂ ಹೇಳ್ರಿ, ಪ್ರಸಂಗ ಅಂಶ ಸಾಲ ಸಾಲ ಸಾಲ. ಮಗನಿ ಮಗಳೇ, ಸೋದರ ಸೋದರಿ, ಇವತ್ತು ಸಾಲದ ಕುರಿತಾಗಿ ದೇವ್ರು ನಮ್ಮ ಜೊತೆಗೆ ಮಾತಾಡ್ತಾನೆ. ಇವತ್ತು ಯಾರನ್ನ ಕೇಳಿದ್ರು ಕೂಡ, ಯಾರನ್ನಾದ್ರೂ ಕೇಳ್ರಿ, ಸಾಲ 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 ಅಂತ ಹೇಳ್ತಾರೆ. ನಮಗೆ ಅಷ್ಟು ಸಾಲ ಇದೆ, ನಮಗಿಷ್ಟು ಸಾಲ ಇದೆ, ಅಲ್ಲಿ ಅಷ್ಟು ಸಾಲ ಇದೆ, ಇಲ್ಲಿ ಇಷ್ಟು ಸಾಲ ಇದೆ. ನಾವು ದುಡ್ದದ್ದೆಲ್ಲ ಬರೀ ಸಾಲ ಕಟ್ಟೋದೇ ಆಗಿದೆ. ಈ ಸಾಲ ತೀರಿಸಲಿಕ್ಕೆ ಅಲ್ಲಿ ಸಾಲ ತೆಗೆಯೋದು, ಆ ಸಾಲ ತೀರಿಸಲಿಕ್ಕೆ ಇನ್ನೊಂದು ಕಡೆ ಸಾಲ ತೆಗೆಯೋದು, ಹಳೆ ಸಾಲ ಮುಚ್ಚೋದು, ಹಳೆ ಸಾಲ ತೀರಿಸೋದು, ಹೊಸ ಸಾಲ ತೆಗೆಯೋದು, ಬರೀ ನಮ್ಮ ಜೀವನ ಬರೀ ಇದೇ ಆಗಿದೆ ಅಂತ ಅನೇಕರು ಹೇಳ್ತಾರೆ. ಇನ್ನು ಸಾಲ ಕೊಟ್ಟವ್ರು ಸುಮ್ಮನೆ ಬಿಡ್ತಾರಾ? 50 ಸಾರಿ ಫೋನ್ ಮಾಡ್ತಾರೆ, ಯಾವಾಗ ಬರ್ತೀರಿ, ಯಾವಾಗ ಕಟ್ತೀರಿ, ಯಾವಾಗ ಬರ್ತೀರಿ, ಯಾವಾಗ ಕಟ್ತೀರಿ ಅಂತ ಫೋನ್ ಮಾಡ್ತಾ ಇರ್ತಾರೆ. ಅಷ್ಟು ಮಾತ್ರ ಅಲ್ಲದೆ 10 ಸಾರಿ ಮನೆಗೆ ಬಂದೋಗ್ತಾರೆ. ಈ ಸಾಲದವ್ರ ಈ ಕಾಟದಿಂದ ಎಷ್ಟೋ ಜನ ಬೆಳಿಗ್ಗೆ ಮನೆ ಬಿಟ್ಟು ಹೋಗ್ಬಿಡ್ತಾರೆ, ರಾತ್ರಿ ಬಂದು ಮನೆ ಸೇರ್ತಾರೆ. ಬೆಳಿಗ್ಗೆ ಮನೆ ಬಿಟ್ಟು ತಪ್ಸ್ಕೊಂಡ್ಬಿಡ್ತಾರೆ, ಯಾಕಂದ್ರೆ ಸಾಲದವ್ರು ಬರ್ತಾರಂತೇಳಿ ಮನೆ ಬಿಟ್ಟು ಹೋಗ್ಬಿಡ್ತಾರೆ, ರಾತ್ರಿ ಬಂದು ಮನೆ ಸೇರ್ತಾರೆ. ಇನ್ನು ಕೆಲವರು ಈ ಸಾಲದವ್ರ ಕಾಟದಿಂದ, ಈ ಸಾಲದವ್ರ ಬಾಧೆಯಿಂದ, ಆ ಸಾಲದವ್ರ ಕಾಟ ತಾಳಾರ್ದೆ, ಸಾಲದವ್ರ ಟಾರ್ಚರ್ ತಾಳಾರ್ದೆ ಎಷ್ಟೋ ಜನ ಊರೇ ಬಿಟ್ಟು ಹೋದವರು ಇವತ್ತಿನವರೆಗೂ ಮನೆ ಕೂಡ ಸೇರಿಲ್ಲ, ಇವತ್ತು ಕೂಡ ಮನೆ ಸೇರಿಲ್ಲ. ಮಗನಿ ಮಗಳೇ, ಸೋದರ ಸೋದರಿ, ಈ ಸಾಲದ ಚಿಂತೆಯಿಂದ ಅನೇಕರಿಗೆ ನಿದ್ರೆನೇ ಇಲ್ಲ, ಅನೇಕರಿಗೆ ಊಟ ಮಾಡಿದ್ರೆ ಅವರಿಗೆ ಊಟನೇ ಸೇರ್ತಾ ಇಲ್ಲ. ಈ ಸಾಲದ ಒಂದು ಕಾಟದಿಂದ ಆ ಸಾಲ ಮಾಡಿದವ್ರಿಗೂ ಸಮಾಧಾನ ಇಲ್ಲ, ಮತ್ತು ಆ ಕುಟುಂಬದವ್ರಿಗೂ ಸಹ ಸಮಾಧಾನ ಇಲ್ಲ ಪ್ರಿಯರೇ. ಅಷ್ಟು ಮಾತ್ರ ಇಲ್ಲ, ಈ ಸಾಲದ ಬಾಧೆ ತಾಳಲಾರ್ದೆ ಎಷ್ಟೋ ಜನ ಈಗ ಪ್ರಾಣ ಸಹ ಕಳ್ಕೊಂಡ್ಬಿಟ್ಟಿದ್ದಾರೆ ಪ್ರಿಯರೇ. ಹಾಗಾಗಿ ಸಾಲ ಭಾಳ ಡೇಂಜರ್ ಅಂದರೆ ಡೇಂಜರ್ ಆಗಿದೆ ಪ್ರಿಯ ದೇವ್ರ ಮಕ್ಕಳೇ. ಈಗ ಒಂದು ಪ್ರಶ್ನೆ ನನಗೆ ಬರ್ತಾ ಇದೆ, ಯಾಕೆ ಅನೇಕ ಕುಟುಂಬಗಳು ಸಾಲದಲ್ಲಿ ಮುಳುಗ್ತಾ ಇದೆ? ಸಾಲ ಆಗಲಿಕ್ಕೆ ಕಾರಣ ಏನು? ಯಾಕೆ ದೇವರ ಮಕ್ಕಳು, ದೇವ ಜನರು, ಅನೇಕ ಕುಟುಂಬಗಳು ಸಾಲದಲ್ಲಿ ಮುಳುಗ್ತದೆ? ಇದಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದರೆ, ಮಗನಿ ಮಗಳೇ, ಸೋದರ ಸೋದರಿ, ನಮಗೆ ಬರುವ ಆದಾಯಕ್ಕಿಂತ ನಾವು ಹೆಚ್ಚಿಗೆ ಖರ್ಚು ಮಾಡುವಾಗ ಅಂಥ ಕುಟುಂಬ ಸಾಲದಲ್ಲಿ ಮುಳುಗ್ತದೆ. ಅಂದರೆ ನಮಗೆ ಆದಾಯ ಬರೋದು ಕಡಿಮೆ, ಖರ್ಚು ಜಾಸ್ತಿ ಆಗುವಾಗ ಅದು ಸಾಲ ಆಗೇ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ನಮಗೆ ಎಷ್ಟು ಆದಾಯ ಬರ್ತದೋ ಅದ್ರ ಒಳಗಡೆ
ನಾವು ಖರ್ಚು ಮಾಡಿದ್ರೆ ಸಾಲ ಆಗಲ್ಲ. ನಮ್ಮ ಆದಾಯಕ್ಕೆ ಮೀರಿ ಖರ್ಚು ಮಾಡುವಾಗ ಅದು ಸಾಲ ಆಗೇ ಆಗುತ್ತೆ. ಇನ್ನು ಭಾಳ ಜನ ನಾವು ಅವ್ರಿಗೆ ತೋರಿಸ್ಕೋಬೇಕು, ಇವ್ರಿಗೆ ತೋರಿಸ್ಕೋಬೇಕು, ಅವ್ರಿಗೆ ಬಿಲ್ಡಪ್ ಕೊಡ್ಬೇಕು, ಇವ್ರಿಗೆ ಬಿಲ್ಡಪ್ ಕೊಡ್ಬೇಕಂತೇಳಿ ಅನಗತ್ಯವಾದಂಥ ಖರ್ಚುಗಳನ್ನು ಮಾಡೋಕ್ಕೋಗಿ ಮಾಡಿದರೆ ಸಾಲ ಆಗುತ್ತೆ. ಅವ್ರಿಗೆ ತೋರಿಸ್ಕೋಬೇಕು, ಇವ್ರಿಗೆ ತೋರಿಸ್ಕೋಬೇಕಂತೇಳಿ ಒಳ್ಳೆ ಒಳ್ಳೆ ಡ್ರೆಸ್ಗಳು ತಕ್ಕೊಳ್ಳೋದು, ಕಾಸ್ಟ್ಲಿ ವಾಚ್ಗಳು ತಕ್ಕೊಳ್ಳೋದು, ಕಾಸ್ಟ್ಲಿ ಫೋನ್ಗಳು ತಕ್ಕೊಳ್ಳೋದು, ಕಾಸ್ಟ್ಲಿ ಊಟಗಳನ್ನು ಮಾಡೋದು, ಅವ್ರಿಗೆ ಯಾರಿಗೋ ತೋರಿಸ್ಕೋಬೇಕಂತೇಳಿ ಧೂಮ್ ಅನ್ನಂಗೆ ಖರ್ಚು ಮಾಡೋದು, ಮೋಜು ಮಸ್ತಿ ಮಾಡೋದು ಮಾಡಿದರೆ ಸಾಲ ಆಗೇ ಆಗುತ್ತೆ. ಐತಾ ಖರ್ಚು ಮಾಡ್ರಿ, ಆದಾಯ ಜಾಸ್ತಿ ಬರುತ್ತಾ ಖರ್ಚು ಮಾಡ್ರಿ, ಇಲ್ಲ ಅಂತ ಹೇಳಲ್ಲ. ಆದರೆ ಸಾಲ ಮಾಡಿ ಶೋಕಿ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ದೊಡ್ಡ ಪೆಟ್ಟು ಅನುಭವಿಸ್ತೀರಿ, ದೊಡ್ಡ ಪೆಟ್ಟು ಅನುಭವಿಸ್ತೀರಿ. ಮಗನ ಮಗಳ ಸೋದರಿ ಸತ್ಯವೇದ ಏನು ಹೇಳುತ್ತೆ ಗೊತ್ತಾ? ಇಬ್ರಿಯ ಬರೆದ ಪುಸ್ತಕ 13ನೇ ಅಧ್ಯಾಯ 5ನೇ ವಚನದಲ್ಲಿ ಪೌಲನು ಬರೀತಾನೆ, ನಿಮಗಿರುವವುಗಳಲ್ಲೇ ತೃಪ್ತರಾಗ್ರಿ ಅಂತಾನೆ. ಪೌಲನು ಬರೀತಾನೆ, ಸಾಲ ಆಗಬಾರ್ದಪ್ಪ ಅಂದ್ರೆ, ಸಾಲದ ಟಾರ್ಚರಿಗೆ ನಾವು ಒಳಗಾಗಬಾರ್ದಪ್ಪ ಅಂದ್ರೆ, ಸಾಲದಲ್ಲಿ ನಮ್ಮ ಕುಟುಂಬಗಳು ಮುಳುಗಬಾರ್ದಂದ್ರೆ, ಸಾಲದಲ್ಲಿ ನಾವು ಹಿಂಸೆ ಅನುಭವಿಸಬಾರ್ದಂದ್ರೆ ಪೌಲನು ಬರೀತಾನೆ, ನಿಮಗಿರುವವುಗಳಲ್ಲೇ ತೃಪ್ತರಾಗಿ ಜೀವಿಸೋದನ್ನು ಕಲ್ತ್ಕೊಳ್ರಿ ಅಂತ ಪೌಲ ಬರೀತಾನೆ. ಮಗನ ಮಗಳೇ ಸೋದರಿ, ಕೆಲವು ಮಂದಿ ವಿಶ್ವಾಸಿಗಳನ್ನ ನೋಡಿದ್ದೀನಿ, ಅವ್ರಿಗೆ ಬರೀ 10,000 ರೂಪಾಯಿ ಸಂಬಳ, ಅದರಲ್ಲೇ ಅವರು ತೃಪ್ತಿಯಾಗಿ ಸಂತೋಷವಾಗಿ ಜೀವಿಸ್ತಾ ಇದ್ದಾರೆ. ಇನ್ನು ಕೆಲವೊಂದು ವಿಶ್ವಾಸಿಗಳು ಒಳ್ಳೆ ಮನೆ ಇಲ್ಲ, ಸಣ್ಣ ಮನೆ ಆದರೂ ಕೂಡ ಅದರಲ್ಲೇ ತೃಪ್ತಿಯಾಗಿ ಸಂತೋಷವಾಗಿ ಜೀವಿಸ್ತಾ ಇದ್ದಾರೆ. ಕೆಲವರಿಗೆ ಸ್ವಂತ ಮನೆ ಕೂಡ ಇಲ್ಲ, ಬಾಡಿಗೆ ಮನೆ, ಸಣ್ಣ ಬಾಡಿಗೆ ಮನೆ ಅಷ್ಟೇ, ಆದರೆ ಅದರಲ್ಲೇ ತೃಪ್ತಿಯಾಗಿ ಸಂತೋಷವಾಗಿ ಜೀವಿಸ್ತಾ ಇದ್ದಾರೆ. ಇನ್ನು ಕೆಲವ್ರ ಜೀವನ ಹೆಂಗಿದೆ ಅಂದರೆ, ಕೂಲಿ ಮಾಡಬೇಕು ಜೀವನ ಮಾಡಬೇಕು, ಆದರೆ ಅದರಲ್ಲೇ ತೃಪ್ತಿಯಾಗಿ ಸಂತೋಷವಾಗಿ ಜೀವಿಸ್ತಾ ಇದ್ದಾರೆ. ಇನ್ನು ಕೆಲವ್ರಿಗೆ ಸ್ವಂತ ಹೊಲನೂ ಇಲ್ಲ, ಸ್ವಂತ ನೆಲೆನೂ ಇಲ್ಲ, ಆದರೂ ಅದರಲ್ಲೇ ತೃಪ್ತಿಯಾಗಿ ಸಂತೋಷವಾಗಿ ಜೀವಿಸ್ತಾ ಇದ್ದಾರೆ. ಇನ್ನು ಕೆಲವರು ಎರಡೆರಡು ಜೊತೆ ಬಟ್ಟೆ ಅದರಲ್ಲೇ ತೃಪ್ತಿಯಾಗಿ ಸಂತೋಷವಾಗಿ ಜೀವಿಸ್ತಾ ಇದ್ದಾರೆ. ಇನ್ನು ಕೆಲವರು ಜೇಬಲ್ ಬರೀ 10 ರೂಪಾಯಿ ಇದೆ, ಕೆಲವು ಜೋಬಲ್ ಬರೀ 50 ರೂಪಾಯಿ ಇದೆ, ಕೆಲವು ಜೋಬಲ್ ಬರೀ 100 ರೂಪಾಯಿ ಇದೆ, ಆದರೂ ಸಹ ಅವರು ತೃಪ್ತಿಯಾಗಿ ಸಂತೋಷವಾಗಿ ಜೀವಿಸ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ? ಯಾಕೆಂದ್ರೆ ಹೇಗೆ ಸಾಧ್ಯ ಅಂದರೆ, ಅವರ ಸಂತೋಷ ಹಣದ ಮೇಲೆ ಆಧಾರ ಆಗಿಲ್ಲ, ಅವ್ರ ಸಂತೋಷ ಜಾಬ್ ಮೇಲೆ ಆಧಾರ ಆಗಿಲ್ಲ, ಅವ್ರ ಸಂತೋಷ ಸಂಬಳದ ಮೇಲೆ ಆಧಾರ ಆಗಿಲ್ಲ, ಅವ್ರ ಸಂತೋಷ ಮನೆ ಮೇಲೆ ಆಧಾರ ಆಗಿಲ್ಲ, ಅವ್ರ ಸಂತೋಷ ದೇವ್ರ ಸ್ತೋತ್ರ ಹೊಲದ ಮೇಲೆ ಆಧಾರ ಆಗಿಲ್ಲ, ಅವ್ರ ಸಂತೋಷ ದೇವ್ರ ಮೇಲೆ ಆಧಾರ ಆಗಿದೆ, ಕ್ರಿಸ್ತನ ಮೇಲೆ ಆಧಾರ ಆಗಿದೆ. ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಆಧಾರ ನೀನೇ. ಯಾರು ನಮ್ಮ ಸಂತೋಷಕ್ಕೆ ಕಾರಣ? ಹಣನ, ಆಸ್ತಿನ, ಜಾಬ, ಸಂಬಳನ, ಆಸ್ತಿನ? ಯಾರು ನಮ್ಮ ಸಂತೋಷಕ್ಕೆ ಕಾರಣ? ಒಂದು ಮಾತು ಹೇಳ್ತೀನಿ ಪ್ರಿಯ ದೇವ್ರ ಮಕ್ಕಳೇ, ಒಬ್ಬ ದೇವ್ರ ಮೇಲೆ ಆಧಾರವಾಗಿ ಜೀವಿಸುವಂಥ ವ್ಯಕ್ತಿಗೆ ಮಾತ್ರ ಏನಿಲ್ಲ ಅಂದ್ರೂ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ, ಹಣ ಇಲ್ಲ ಅಂದ್ರೂ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ, ಮನೆ ಇಲ್ಲ ಅಂದ್ರೂ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ, ಜಾಬ್ ಇಲ್ಲ ಅಂದ್ರೂ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ, ಆಸ್ತಿ ಇಲ್ಲ ಅಂದ್ರೂ ಸಂತೋಷವಾಗಿ ಇರ್ಲಿಕ್ಕೆ ಸಾಧ್ಯ, ಯಾವ ಆಧಾರ ಇಲ್ಲ ಅಂದ್ರೂ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ನಮ್ಮ ಸಂತೋಷ ಹಣದ ಮೇಲೆ ಆಧಾರ ಆಗಿಲ್ಲ, ನಮ್ಮ ಸಂತೋಷ ಕ್ರಿಸ್ತನ ಮೇಲೆ ಆಧಾರವಾಗಿದೆ. ಪ್ರೈಸ್ ದಿ ಲಾರ್ಡ್. ಏಸಪ್ಪ ಇದ್ರೆ ಸಾಕು. ಹಲ್ಲೆಲೂಯಾ, ಆಮೆನ್. ಯಾಕೆ ಅನೇಕರು ಏನಿಲ್ಲ ಅಂದ್ರೂ ಸಂತೋಷವಾಗಿದ್ದಾರೆ, ದುಡ್ಡಿಲ್ಲ ಅಂದ್ರೂ ಸಂತೋಷವಾಗಿದ್ದಾರೆ, ಆಸ್ತಿ ಇಲ್ಲ ಅಂದ್ರೂ ಸಂತೋಷವಾಗಿದ್ದಾರೆ, ಜಾಬ್ ಇಲ್ಲ ಅಂದ್ರೂ ಸಂತೋಷವಾಗಿದ್ದಾರೆ, ಇರೋದ್ರಲ್ಲೇ ಸಂತೋಷವಾಗಿದ್ದಾರೆ. ಯಾಕೆ ಗೊತ್ತಾ? ಅವರ ಸಂತೋಷ ಹಣ ಅಲ್ಲ, ಅವರ ಸಂತೋಷ ಯೇಸು ಕ್ರಿಸ್ತನಾಗಿದ್ದಾನೆ.
ಪಕ್ಕದೊಂದು ಹೇಳ್ರಿ, ನಮ್ಮ ಸಂತೋಷ ಹಣದ ಮೇಲೆ ಆಧಾರ ಆಗಿಲ್ಲ, ಬಂಗಾರದ ಮೇಲೆ ಆಧಾರ ಆಗಿಲ್ಲ, ಬಂಧುಗಳ ಮೇಲೆ ಆಧಾರ ಆಗಿಲ್ಲ, ಆಸ್ತಿ ಮೇಲೆ ಆಧಾರ ಆಗಿಲ್ಲ. ನಮ್ಮ ಸಂತೋಷ ಕ್ರಿಸ್ತನ ಮೇಲೆ ಆಧಾರ ಆಗಿದೆ. ಕೀರ್ತನೆಗಳು ಬರೆದ ಪುಸ್ತಕ 37ನೇ ಕೀರ್ತನೆ 21ನೇ ವಚನದಲ್ಲಿ, ದುಷ್ಟನು ಸಾಲ ಮಾಡಿಕೊಂಡು ತೀರಿಸಲಾರದೆ ಹೋಗುವನು. ಇದೇ ವಾಕ್ಯ ತೆಲುಗಲ್ಲಿ ಈ ರೀತಿ ಇದೆ, భక్తిహీనులు అప్పు చేసి ತೀರ್ಚಕಯುಂದುರು. ಅಂದರೆ ಭಕ್ತಿಹೀನರು ಏನು ಹಿಂದೆ ಮುಂದೆ ಯೋಚನೆ ಮಾಡ್ದಂಗೆ ಸಾಲ ಮಾಡ್ತಾರಂತೆ. ಆ ಸಾಲ ಮಾಡಿ ತೀರ್ಸೋದಿಲ್ಲಂತೆ ಅವರು. ಯಾರು? ಭಕ್ತಿಹೀನರು. ಕನ್ನಡದಲ್ಲಿ ದುಷ್ಟರು, ಪಾಪಿಗಳು ಅಂತ ಬೈಬಲ್ ಹೇಳ್ತದೆ. ಮಗನೇ ಮಗಳೇ, ಸಹೋದರ ಸಹೋದರಿ, ಅಲ್ಲಿ ಸಾಲ ಮಾಡೋದು, ಇಲ್ಲಿ ಸಾಲ ಮಾಡೋದು, ಎಲ್ಲಂದ್ರೆ ಅಲ್ಲಿ ಸಾಲ ಮಾಡೋದು, ಕಂಡವ್ರ ಹತ್ರ ಸಾಲ ಮಾಡ್ತಾ ಇದೀಯಾ? ಬೈಬಲ್ ನಿನ್ನ ನೋಡಿ ಹೇಳ್ತದೆ, ದೇವ್ರು ನಿನ್ನ ನೋಡಿ ಹೇಳ್ತಾನೆ, ನೀನು ಭಕ್ತಿಹೀನನು, ನೀನು ದಡ್ಡ, ನೀನು ಮೂರ್ಖ. ಮೂರ್ಖನೇನು ಮಾಡ್ತಾನೆ? ಸಾಲ ಮಾಡಿ ಅದನ್ನ ತೀರ್ಸಲ್ಲಂತೆ. ಭಕ್ತಿಹೀನನು ಕೂಡ ಸಾಲ ಮಾಡ್ತಾನೆ, ಎಲ್ಲೋ ಒಂದು ಕಡೆ ಸಾಲ ಮಾಡ್ತಾನೆ, ತೀರಿಸ್ಬಿಡ್ತಾನೆ ಅದನ್ನ. ಕಂಡಲ್ಲಿ ಸಾಲ ಮಾಡೋದು, ಸಿಕ್ಕಲ್ಲಿ ಸಾಲ ಮಾಡೋದು, ಎಲ್ಲಿ ಬೇಕಂದ್ರೆ ಅಲ್ಲಿ ಸಾಲ ಮಾಡೋದು ಮಾಡ್ತಾ ಇದ್ರೆ ನೀನು ನೋಡಿ ದೇವ್ರು ಹೇಳ್ತಾನೆ, ದಡ್ಡ ನೀನು, ಭಕ್ತಿಹೀನ ನೀನು, ಮೂರ್ಖ ನೀನು. ಆಮೇಲೆ ನಿನ್ನ ಜೀವನಕ್ಕೆ ಕುತ್ತು ತಂದುಕೊಳ್ತೀಯ ನೀನು ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಒಂದು ಮಾತು ಹೇಳ್ತೀನಿ ರೇ, ಅಲ್ಲಿ ಸಾಲ, ಇಲ್ಲಿ ಸಾಲ, ಎಲ್ಲಂದ್ರೆ ಅಲ್ಲಿ ಸಾಲ, ಸಿಕ್ಕಲ್ಲಿ ಸಾಲ ಮಾಡ್ತಾ ಇದೀಯಾ? ಕೊನೆಗೆ ಆ ಸಾಲ ತೀರಿಸ್ಲಿಕ್ಕೆ ಆಗದೆ ಇರುವಾಗ ನಿನ್ನ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡು ಈಗ ಹೀನ ಸ್ಥಿತಿಗೆ ಸೇರೋದಕ್ಕಿಂತ ಮುಂಚೆ ಕೊನೆಗೆ ಸಾಲದ ಬಾಧೆಯಿಂದ ಬೇಸತ್ತು ಸೂಸೈಡ್ ಮಾಡಿಕೊಂಡು ಕೊನೆಗೆ ಉಸಿರೇ ನಿಲ್ಲಿಸೋದಕ್ಕಿಂತ ಮುಂಚೆ ದೇವ್ರ ವಾಕ್ಯ ಹೇಳುತ್ತೆ, ಸಾಲ ಮಾಡಿ ನಿನ್ನ ಜೀವನಕ್ಕೆ ನೀನೇ ಬೆಂಕಿ ಇಟ್ಕೋಬೇಡ. ಮಗನಿ ಮಗಳ ಸಹೋದರ ಸಹೋದರಿ, 2ನೇ ಅರಸುಗಳು ಬರೆದ ಪುಸ್ತಕ 4ನೇ ಅಧ್ಯಾಯ 1ನೇ ವಚನದಲ್ಲಿ, ಒಂದು ದಿವಸ ಪ್ರವಾದಿಯ ಮಂಡಳಿಯವರಲ್ಲೊಬ್ಬನ ಹೆಂಡತಿಯು ಎಲಿಷನ ಹತ್ರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದ್ದಾನೆ, ಅವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನೆಂಬುದು ನಿನಗೆ ಗೊತ್ತುಂಟಲ್ಲ, ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆ ಇಟ್ಟಳು. ಇಲ್ಲಿ ಒಂದು ಪ್ರವಾದಿ ಕುಟುಂಬ ಸಾಲ ಮಾಡಿ ಪ್ರವಾದಿ ಸತ್ತೋಗ್ಯಾನ. ಸಾಲ ಮಾಡಿ ಸತ್ತೋಗಿದ್ದಕ್ಕೆ ಸಾಲ ಕೊಟ್ಟವರು ಆ ಪ್ರವಾದಿ ಮಕ್ಕಳನ್ನ ಏನು ಮಾಡಿ, ಸಾಲ ತೀರ್ಸ್ ಬಾ ಅಂತೇಳಿ ಆ 2 ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ಬಿಟ್ರು. ಕರ್ಕೊಂಡು ಹೋಗ್ಲಿಕ್ಕೆ ಬಂದರೆ ಇಂಥ ಕಣ್ಣೀರಿನ ಪರಿಸ್ಥಿತಿಯಲ್ಲಿ ಈ ಕಡೆ ಗಂಡನ್ನು ಕಳ್ಕೊಂಡಾಳ, ಈ ಕಡೆ ಸಾಲ ಕೊಟ್ಟವರು ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿ ಬಂದಾರ, ಗಂಡನ್ನು ಕೂಡ ಕಳ್ಕೊಂಡಾಳ, ಈಗ ಮಕ್ಕಳನ್ನು ಕೂಡ ಕಳ್ಕೊಳ್ಳುವಂಥ ಪರಿಸ್ಥಿತಿ. ಇಂಥ ಭಯಂಕರ ಕಣ್ಣೀರಿನ ಪರಿಸ್ಥಿತಿಯಲ್ಲಿ ಪ್ರವಾದಿ ಹೆಂಡತಿ ದೇವರ ಸೇವಕನಾಗಿರುವ ಪ್ರವಾದಿಯಾಗಿರುವಂಥ ಎಲಿಷನ ಹತ್ರ ಬಂದು ತನ್ನ ಕಷ್ಟನ ಹೇಳ್ಕೊಳ್ತಾ ಇದ್ದಾಳೆ. ಆ ಎಲಿಷನಿಗೆ ಮೊರೆ ಇಡ್ತಾ ಇದ್ದಾಳೆ. ಮೊರೆ ಇಡುವಾಗ ಎಲಿಷ ಒಂದು ಆಲೋಚನೆ ಕೊಡ್ತಾನೆ, ಅಮ್ಮ, ನಿನ್ನ ಮನೆ ಒಳಗಡೆ ಎಷ್ಟು ಪಾತ್ರೆಗಳಿದೆಯೋ ಅಕ್ಕಪಕ್ಕದ ಮನೆಯವರ ಹತ್ರ ಖಾಲಿ ಪಾತ್ರೆ ಇಸ್ಕೊಂಡು ಆ ಎಲ್ಲ ಖಾಲಿ ಪಾತ್ರೆಯಲ್ಲಿ ನೀರು ತುಂಬಿಸಿಡು ಅಂತ ಹೇಳ್ತಾನೆ. ಅದೇ ಥರ ಆಕೆ ನೀರು ತುಂಬಿಸಿಡ್ತಾಳೆ. ಈ ಎಲಿಷನು, ಪ್ರವಾದಿಯಾದಂಥ ದೇವರ ಮನುಷ್ಯನಾದಂಥ ಎಲಿಷನು, ಆ ಖಾಲಿ ಪಾತ್ರೆ ಎಲ್ಲ ಏನು ನೀರು ತುಂಬಿದ್ಲೋ ಅದನ್ನೆಲ್ಲ ಎಣ್ಣೆ ಆಗುವಂತೆ ಮಾರ್ಪಡಿಸಿ ಆ ಎಣ್ಣೆ ಮಾರಿ ಆ ಕುಟುಂಬನ ಸಾಲದಿಂದ ಹೊರಗಡೆ ತಂದಿದ್ದಾನೆ. ಹಲ್ಲೆಲೂಯಾ. ಇವತ್ತು ಮಗನಿ ಮಗಳೇ, ಸಹೋದರ ಸಹೋದರಿ, ಪ್ರವಾದಿಯ ಕುಟುಂಬ ಸಾಲದಲ್ಲಿ ಹಾದು ಹೋದಂಗೆ ನಿಮ್ಮ ಕುಟುಂಬ ಸಾಲದಲ್ಲಿ ಹಾದು ಹೋಗ್ತಾ ಇದೆಯಾ? ಪ್ರೀತಿಯ ದೇವ ಜನರೇ, ನಿಮ್ಮ ಕುಟುಂಬ ಸಾಲದಲ್ಲಿ ಹಾದು ಹೋಗ್ತಾ ಇದೆಯಾ? ಪ್ರೀತಿಯ ವಿಶ್ವಾಸಿಗಳೇ, ಈಗ ನಿಮ್ಮ ಕುಟುಂಬ ಸಾಲದಲ್ಲಿ ಹಾದು ಹೋಗ್ತಾ ಇದೆಯಾ? ಈ ವಾಕ್ಯವನ್ನು ಕೇಳುವ ದೇವರ ಸೇವಕರೇ, ನಿಮ್ಮ ಜೀವಿತಗಳು ಸಾಲದಲ್ಲಿ ಹಾದು ಹೋಗ್ತಾ ಇದೆಯಾ?
ಆನ್ಲೈನಲ್ಲಿ ಈ ವಾಕ್ಯವನ್ನು ಕೇಳ್ತಿರುವಂಥ ಪ್ರೀತಿಯ ದೇವ ಜನರೇ, ನಿಮ್ಮ ಜೀವಿತಗಳು ಸಾಲದಲ್ಲಿ ಹಾದು ಹೋಗ್ತಾ ಇದೆಯಾ? ಈ ಆಲಯದಲ್ಲಿ ಮೊದಲೇ ಲೈನ್ನಿಂದ ಕೊನೆ ಲೈನ್ವರೆಗೂ ಕೂತ್ಕೊಂಡವರು ಈಗ ನಿಮ್ಮ ಜೀವಿತಗಳು ಸಾಲದಲ್ಲಿ ಹಾದು ಹೋಗ್ತಾ ಇದೆಯಾ? ಇವತ್ತು ನಿಮಗೊಂದು ಶುಭವಾರ್ತೆ, ಇವತ್ತು ನಿಮಗೊಂದು ಶುಭವಾರ್ತೆ. ಆ ಶುಭವಾರ್ತೆ ಏನಂದ್ರೆ, ಎಲಿಯನಿಗಿಂತ ದೊಡ್ಡವನು ನಮ್ಮ ಮಧ್ಯದಲ್ಲಿದ್ದಾನೆ, ಎಲೀಷನಿಗಿಂತ ದೊಡ್ಡವನು ನಮ್ಮ ಮಧ್ಯದಲ್ಲಿದ್ದಾನೆ, ಯೋಹಾನನಿಗಿಂತ ದೊಡ್ಡವನು ನಮ್ಮ ಮಧ್ಯದಲ್ಲಿದ್ದಾನೆ, ಯೋನನಿಗಿಂತ ದೊಡ್ಡವನು ನಮ್ಮ ಮಧ್ಯದಲ್ಲಿದ್ದಾನೆ. ಆತನ ಹೆಸರು ಯೇಸು. ಪ್ರವಾದಿಯ ಕುಟುಂಬ ದೇವರ ಸೇವಕನಾದಂಥ ಎಲೀಷನ ಹತ್ರ ಮೊರೆ ಇಟ್ಟಂಗೆ ಇವತ್ತು ನೀವು, ದೇವ ನಮ್ಮ ಕುಟುಂಬನ ಸಾಲದಿಂದ ರಕ್ಷಿಸುವಂತ ನೀವು ಮೊರೆ ಇಟ್ಟರೆ, ಯಾವ ದೇವರಾದರೂ ಪ್ರವಾದಿಯ ಕುಟುಂಬವನ್ನು ಸಾಲದಿಂದ ಹೊರಗಡೆ ತಂದನು, ಅದೇ ದೇವರು ಈ ದಿನ ನಿಮ್ಮ ಕುಟುಂಬಗಳನ್ನು ಕೂಡ ಸಾಲದಿಂದ ಹೊರಗೆ ತರಲಿಕ್ಕೆ ಶಕ್ತನಾಗಿದ್ದಾನೆ. ಧರ್ಮೋಪದೇಶ ಕಾಂಡ ಬರೆದ ಪುಸ್ತಕ 28ನೇ ಅಧ್ಯಾಯ 13-14 ವಚನದಲ್ಲಿ ದೇವರು ಸಭೆಗೆ ವಾಗ್ದಾನ ಮಾಡ್ತಾನೆ. ಆಮೇಲೆ ಬರಲಿಲ್ಲ. ಧರ್ಮೋಪದೇಶ ಕಾಂಡ ಬರೆದ ಪುಸ್ತಕ 28ನೇ ಅಧ್ಯಾಯ 13-14 ವಚನದಲ್ಲಿ ದೇವರು ಸಭೆಗೆ ವಾಗ್ದಾನ ಮಾಡ್ತಾನೆ. ಮೊದಲೇ ಲೈನ್ ಅವ್ರಿಗೆ ವಾಗ್ದಾನ ಮಾಡ್ತಾನೆ, ಮಧ್ಯದಲ್ಲಿ ಕೂತವ್ರಿಗೆ ವಾಗ್ದಾನ ಮಾಡ್ತಾನೆ, ಹಿಂದೆ ಕೂತವ್ರಿಗೆ ವಾಗ್ದಾನ ಮಾಡ್ತಾನೆ, ಸೇವಕರಿಗೆ ವಾಗ್ದಾನ ಮಾಡ್ತಾನೆ, ಆನ್ಲೈನಲ್ಲಿ ವಾಕ್ಯ ಕೇಳುವಂಥ ದೇವ ಜನರಿಗೆ ವಾಗ್ದಾನ ಮಾಡ್ತಾನೆ. ನೀವು ಮೊರೆ ಇಟ್ಟರೆ, ಆಮೇಲೆ ಬರಲಮ್ಮ, ನೀವು ಮೊರೆ ಇಟ್ಟರೆ, ಪ್ರವಾದಿ ಹೆಂಡತಿಯಾಗಿ ಮೊರೆ ಇಟ್ಟರೆ, ನೀವು ಸಾಲ ತೆಗೆದುಕೊಳ್ಳುವವರಾಗಿ ಅಲ್ಲ, ಸಾಲ ಕೊಡುವವರಾಗಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಸಾಲ ಕೊಡುವವರಾಗಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಡೈಲಿ ನೀವು ಪ್ರೇಯರ್ ಮಾಡುವಾಗ ಈ ವಾಕ್ಯನ ಹಿಡಿದು ನೀವು ಅರಿಕೆ ಮಾಡ್ರಿ. ಏನಂತ ಅರಿಕೆ ಮಾಡಿ, ಡೈಲಿ ಪ್ರೇಯರ್ನಲ್ಲಿ ಏನಂತ ಅರಿಕೆ ಮಾಡಬೇಕು ಗೊತ್ತಾ? ಏಸಯ್ಯ, ನಾವು ಸಾಲ ತೆಗೆದುಕೊಳ್ಳುವವರಾಗಿ ಅಲ್ಲ, ನಾವು ಇನ್ನೊಬ್ಬರಿಗೆ ಸಾಲ ಕೊಡುವ ಹಾಗೆ ನಮ್ಮನ್ನು ಆಶೀರ್ವದಿಸು. ನಿಜ ಹೇಳ್ತೀನಿ, ಯಾರು ಡೈಲಿ ಪ್ರಾರ್ಥನೆಯಲ್ಲಿ ಈ ಅರಿಕೆ ಮಾಡ್ತಿರೋ, ಸತ್ಯ ಹೇಳ್ತೀನಿ, ಹಾಲೆಲ್ಲಿ ವಾಕ್ಯ ಸುಳ್ಳಲ್ಲ. ಯಾಕಂದರೆ ಭೂಮಿ ಆಕಾಶ ಅಳಿದು ಹೋದ್ರು ವಾಕ್ಯ ಸುಳ್ಳಾಗಲ್ಲ. ಯಾರು ದೇವಾ ನಾನು ಸಾಲ ತೆಗೆದುಕೊಳ್ಳುವ ಹಾಗೆ ಅಲ್ಲ, ನಾನು ಸಾಲ ಕೊಡುವ ಹಾಗೆ ನಮ್ಮನ್ನು ಆಶೀರ್ವಾದ ಮಾಡಂತ ಡೈಲಿ ಪ್ರೇಯರ್ನಲ್ಲಿ ಈ ವಾಕ್ಯ ಇಟ್ಟು ನೀವು ಅರಿಕೆ ಮಾಡಿದರೆ, ದೇವರು ಬರುವ ದಿನಗಳಲ್ಲಿ ಅತಿ ಬೇಗನೆ ನೀವು ನಿಮ್ಮ ಕುಟುಂಬಗಳನ್ನ ಸಾಲದಿಂದ ಹೊರಗಡೆ ತಂದು, ನಿಮ್ಮ ಗಂಡನನ್ನು ಸಾಲದಿಂದ ಹೊರಗಡೆ ತಂದು, ದೇವರು ಸಾಲ ಕೊಡುವ ಹಾಗೆ ನನ್ನ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಹಲ್ಲೆಲೂಯ. ನಂಬ್ರಿ ಪ್ರವಾದಿ ಕುಟುಂಬನ ಸಾಲಗಳಿಂದ ಹೊರಗೆ ತಂದ ದೇವರು, ಸಾಲಗಳಿಂದ ಹೊರಗೆ ತಂದ ದೇವರು ನಿಮ್ಮನ್ನು ಕೂಡ ಅತಿ ಬೇಗನೆ ಸಾಲದಿಂದ ಹೊರಗೆ ತರ್ತಾನೆ. ನನಗೊಂದು ಕುಟುಂಬ ಗೊತ್ತು, ಗಂಡ ಹೆಂಡತಿ ಇಬ್ಬರು ಸಾಲ ಮಾಡಿದ್ರು, ಭಾಳ ಸಾಲ ಮಾಡಿದ್ರು. ಯಾಕೆಂದರೆ ಅವರು ಸಾಕ್ಷಿನ ನನ್ನ ಹತ್ರ ಹಂಚ್ಕೊಂಡಿದ್ದಾರೆ. ಅದು ಒಂದು ದೇವರ ಸೇವಕರ ಕುಟುಂಬ. ಭಾಳ ಸಾಲ ಮಾಡಿದರು. ಆ ಸಾಲ ಕಟ್ಟುವಂಥ ದಿನ ಬಂದಾಗ ಸಾಲ ಕಟ್ಟಲಿಕ್ಕಾಗಲ್ಲ. ಆವಾಗ ಅವರು ಭಾಳ ದುಃಖದಲ್ಲಿ ಹಾದು ಹೋದರು, ಭಾಳ ಸಫರ್ ಆದರು. ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತು. ಆ ಟೈಮಲ್ಲಿ ಅವ್ರ ನಂಬಿಕೆ ಬಿಟ್ಟು ಬಿಡದೆ, ವಿಶ್ವಾಸ ಬಿಟ್ಟು ಬಿಡದೆ, ದೇವರಲ್ಲಿ ಭಾಳ ಬಲವಾಗಿ ಪ್ರಾರ್ಥನೆ ಮಾಡಿದರು. ಭಾಳ ಬಲವಾಗಿ ಪ್ರಾರ್ಥನೆ ಮಾಡುವಾಗ ಅವ್ರಿಗೆ ಯಾವುದೋ ಒಂದು ಕೆಲಸ ಆಗೋದಿತ್ತು. ಅವ್ರಿಗೆ ಯಾವುದೋ ಒಂದು ಕೆಲಸ ಆದರೆ ಅವ್ರಿಗೊಂದು ಒಳ್ಳೆ ಅಮೌಂಟ್ ಬರ್ತದೆ. ಆ ಅಮೌಂಟ್ ಬಂದರೆ ಆ ಅಮೌಂಟ್ ಕಟ್ಟಿ ಅವ್ರು ಸಾಲದಿಂದ ಹೊರಗೆ ಬಂದ್ಬಿಡ್ತಾರೆ. ನಾನು ದೇವ್ರು ಏನು ಮಾಡಿದನಂದರೆ, ಅವ್ರಿಗೇನು ಅಮೌಂಟ್ ಬರಬೇಕಾಗಿತ್ತಲ್ಲ, ಆ ಕೆಲಸ ಡೀಲ್ ಆಗಂಗೆ ಮಾಡಿ, ಆ ಹಣ ಅವ್ರ ಕೈ ಸೇರಂಗೆ ಮಾಡಿ, ಆ ಹಣ ಕಟ್ಟಿ
ದೇವರು ಆಶ್ಚರ್ಯವಾಗಿ ಆ ಕುಟುಂಬನ, ದೇವರ ಸೇವಕನ ಕುಟುಂಬನ, ನನ್ನ ದೇವರು, ಜೀವಿಸುವ ದೇವರು, ಎಲಿಷನ ದೇವರು, ಎಲಿಯನ ದೇವರು, ಯೋಹಾನನ ದೇವರು ಅದ್ಭುತವಾಗಿ ಆ ಕುಟುಂಬನ ಸಾಲದಿಂದ ಹೊರಗಡೆ ತಂದಿದ್ದಾನೆ. ಇವತ್ತು ಅವರು ಸಾಲ ತೆಗೆದುಕೊಳ್ಳುವರಾಗಿ ಅಲ್ಲ, ಸಾಲ ಕೊಡುವ ಹಾಗೆ ದೇವರ ಕುಟುಂಬನ ಆಶೀರ್ವಾದ ಮಾಡಿದ್ದಾನೆ. ಪರಿಶುದ್ಧಾತ್ಮ ದೇವರು ಹೇಳ್ತಾನೆ, ಇಲ್ಲಿ ತುಂಬ ಜನರ ಸಾಲಗಳನ್ನ ನಾನು ತೀರಿಸುವಂತೆ ಕಾರ್ಯ ಮಾಡಿದ್ದೀನಿ. ಅನೇಕ ಕುಟುಂಬಗಳು ಸಾಲಗಳಿಂದ ಆಲ್ರೆಡಿ ಹೊರಗೆ ಬಂದಿದ್ದಾರೆ. ಆ ರೀತಿ ಸಾಲದಿಂದ ಹೊರಗಡೆ ಬರೋ ಥರ ನಾನು ಕಾರ್ಯ ಮಾಡಿದ್ದೀನಿ. ಮತ್ತೆ ದೇವರಂತಾನೆ, ಇವತ್ತು ನೀವು ಪ್ರೇಯರ್ ಮಾಡುವಾಗ ಮುಂಬರುವ ದಿನಗಳಲ್ಲಿ ಇನ್ನು ಅನೇಕ ಕುಟುಂಬಗಳನ್ನ ನಾನು ಸಾಲದಿಂದ ಹೊರಗೆ ತರ್ತಾ ಇದ್ದೀನಿ. ಆನ್ಲೈನ್ನಲ್ಲಿ ವಾಕ್ಯ ಕೇಳುವವರು, ಬೆಂಗಳೂರು ಸಭೆಯವ್ರಿಗೆ ಕೂಡ ನಾನು ಪ್ರವಾದನೆ ಹೇಳ್ತಾ ಇದ್ದೀನಿ, ನಿಮಗಿರುವಂಥ ಸಾಲಗಳಿಂದ ನನ್ನ ದೇವರು, ಎಲಿಯನ ದೇವರು, ಎಲಿಷನ ದೇವರು ಖಚಿತವಾಗಿ ನಿಮ್ಮನ್ನ ಸಾಲದಿಂದ ಹೊರಗೆ ತರ್ತಾನೆ. ಸಾಲ ತೆಗೆದುಕೊಳ್ಳುವರಾಗೆಲ್ಲ ಸಾಲ ಕೊಡುವಾಗ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಆನ್ಲೈನ್ನಲ್ಲಿ ವಾಕ್ಯ ನೋಡುವವರಿಗೆ ಹೇಳ್ತಾ ಇದ್ದೀನಿ, ದೇವರು ನಿಮ್ಮನ್ನು ಸಾಲಗಳಿಂದ ಹೊರಗೆ ತರ್ತಾನೆ. ಪ್ರವಾದಿ ಕುಟುಂಬನ ಸಾಲದಿಂದ ಹೊರಗೆ ತಂದ ದೇವರು ನಿಮ್ಮನ್ನು ಕೂಡ ಸಾಲಗಳಿಂದ ಹೊರಗೆ ತರ್ತಾನೆ. ಕಣ್ಮುಚ್ಚೋಣ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರಪ್ಪ. ಪರಿಶುದ್ಧಾತ್ಮ ದೇವರೇ ನಿನಗೆ ಸ್ತೋತ್ರಪ್ಪ. ಏಸಯ್ಯ, ಅವತ್ತು ಪ್ರವಾದಿಯ ಕುಟುಂಬ ಸಾಲದಲ್ಲಿ ಮುಳುಗುವಾಗ ಪ್ರವಾದಿ ಹೆಂಡತಿ ಎಲಿಷನ ಹತ್ರ ಬಂದು ತನ್ನ ಸಾಲದ ಕಣ್ಣೀರಿನಿಂದ ನಿನ್ನ ಮುಂದೆ ಹೇಳುವಾಗ, ಅಯ್ಯ, ಆ ಪ್ರವಾದಿಯ ಕುಟುಂಬವನ್ನು ಸಾಲದಿಂದ ಹೊರಗೆ ತಂದ ದೇವರೇ, ಇವತ್ತು ಈ ಆಲಯದಲ್ಲಿ ಯಾರ್ಯಾರೆಲ್ಲ ಕೈಗಳೆತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರನ್ನ ಪ್ರತಿ ಸಾಲಗಳಿಂದ ಹೊರಗೆ ಬರಲಿ ಅಂತ ಯೇಸು ನಾಮದಲ್ಲಿ ಡಿಕ್ಲೇರ್ ಮಾಡ್ತೇನೆ. ಆಮೇನ್. ಬರಲಿ. ನಿಮ್ಮ ಜೀವಿತದಲ್ಲಿರುವಂಥ ಪ್ರತಿ ಸಾಲ ಬಿಡುಗಡೆ ಆಗಲಿ ಅಂತ ಯೇಸು ನಾಮದಲ್ಲಿ ಡಿಕ್ಲೇರ್ ಮಾಡ್ತೇನೆ. ನಿಮ್ಮ ಹಳೆ ಸಾಲಗಳು, ನಿಮ್ಮ ಹೊಸ ಸಾಲಗಳು ಬಿಡುಗಡೆ ಆಗಲಿ ಅಂತ ಯೇಸು ನಾಮದಲ್ಲಿ ಡಿಕ್ಲೇರ್ ಮಾಡ್ತೇನೆ. ಸಾಲದಿಂದ ನಲಿಗಿ ಹೋಗಿರುವಂತ ಪ್ರತಿ ಕುಟುಂಬಗಳು ಸಾಲದಿಂದ ಹೊರಗೆ ಬರಲಿ ಅಂತ ಯೇಸು ನಾಮದಲ್ಲಿ ಡಿಕ್ಲೇರ್ ಮಾಡ್ತೇನೆ. ಸಾಲದಿಂದ ಮನೆ ಮಠ ಆಸ್ತಿ ಪಾಸ್ತಿ ಕಳ್ಕೊಂಡು ಹೀನ ಸ್ಥಿತಿಗೆ ಸೇರಿದಂತ ಪ್ರತಿ ಕುಟುಂಬಗಳು ಆ ಸಾಲದಿಂದ ಹೊರಗೆ ಬರಲಿ ಅಂತ ಯೇಸು ನಾಮದಲ್ಲಿ ಡಿಕ್ಲೇರ್ ಮಾಡ್ತೇನೆ. ಸಾಲದ ಬಾಧೆ ತಾಳಲಾರದೆ ಆ ಸಾಲದಿಂದ ಈಗ ಸೂಸೈಡ್ ಮಾಡಿಕೊಳ್ಳುವಂತ ಪರಿಸ್ಥಿತಿಗೆ ಹೋದಂತ ಪ್ರತಿ ಕುಟುಂಬಗಳು ಸಾಲದಿಂದ ಹೊರಗೆ ಬರಲಿ ಅಂತ ಯೇಸು ನಾಮದಲ್ಲಿ ಡಿಕ್ಲೇರ್ ಮಾಡ್ತೇನೆ. ಅಲ್ಲಿ ಸಾಲ, ಇಲ್ಲಿ ಸಾಲ, ಎಲ್ಲಿ ಬೇಕಲ್ಲಿ ಸಾಲ, ಕಂಡತ್ರ ಸಾಲ ಮಾಡಿ ಕೊನೆಗೆ ಹೀನ ಸ್ಥಿತಿಗೆ ಬರಬಾರ್ದಂತ ಯೇಸು ನಾಮದಲ್ಲಿ ಡಿಕ್ಲೇರ್ ಮಾಡ್ತೇನೆ. ಈ ಆಲಯದಲ್ಲಿರುವಂತ ಪ್ರತಿ ವಿಶ್ವಾಸಿಗಳ ಸಾಲ, ಆನ್ಲೈನ್ ಅಲ್ಲಿ ವಾಕ್ಯ ಕೇಳುತ್ತಿರುವವರ ಸಾಲ ಕಂಪ್ಲೀಟ್ ಆಗಿ ತೀರಲಿ ಎಂದು ಯೇಸು ನಾಮದಲ್ಲಿ ಆಜ್ಞಾಪಿಸ್ತೇನೆ. ಇದೊಂದು ಸಾರಿ ಎಲ್ಲರೂ ಆಮೇಲೆ ಹೇಳೋಣ. ನಿಮ್ಮ ಜೀವಿತದಲ್ಲಿರುವ ಪ್ರತಿ ಸಾಲ ಬಿಡುಗಡೆ ಆಗಲಿ ಅಂತ ಮೈಕ್ ಕಡಿಮೆ ಮಾಡು, ಎಕ್ಕೋ ಬರ್ತಾ ಇದೆ. ನಿಮ್ಮ ಜೀವಿತದಲ್ಲಿರುವಂತ ಪ್ರತಿ ಸಾಲ ಬಿಡುಗಡೆ ಆಗಲಿ ಎಂದು ಯೇಸು ನಾಮದಲ್ಲಿ ಆಜ್ಞಾಪಿಸ್ತೇನೆ. ನಿಮ್ಮ ಹಳೆ ಸಾಲಗಳು, ಹೊಸ ಸಾಲಗಳು ಎಲ್ಲವೂ ಬಿಡುಗಡೆ ಆಗಲಿ ಎಂದು ಯೇಸು ನಾಮದಲ್ಲಿ ಆಜ್ಞಾಪಿಸ್ತೇನೆ. ಸಾಲದಿಂದ ನಲಿಗಿ ಹೋಗಿರುವ ಪ್ರತಿ ಕುಟುಂಬಗಳು ಸಾಲದಿಂದ ಹೊರಗೆ ಬರಲಿ ಅಂತ ಯೇಸು ನಾಮದಲ್ಲಿ ಆಜ್ಞಾಪಿಸ್ತೇನೆ. ಧರ್ಮೋಪದೇಶ ಕಾಂಡ 28, 13, 14ರಲ್ಲಿ ವಾಗ್ದಾನ ಮಾಡಿದಂತೆ ಸಾಲ ತೆಗೆದುಕೊಳ್ಳುವರಾಗಿ ಅಲ್ಲ, ಸಾಲ ಕೊಡುವರಾಗಿ ಮಾಡಬೇಕೆಂದು ಯೇಸು ನಾಮದಲ್ಲಿ ಆಜ್ಞಾಪಿಸ್ತೇನೆ.
ಸಾಲದಿಂದ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡು ಹೀನ ಸ್ಥಿತಿಗೆ ಸೇರಿ ಕೊನೆಗೆ ಸಾಲದ ಬಾಧೆ ತಾಳಲಾರದೆ ಸೂಸೈಡ್ ಮಾಡಿಕೊಳ್ಳುವಂಥ ಪರಿಸ್ಥಿತಿಗಳು ನಿಮಗೆ ಬರಬಾರದೆಂದು ಯೇಸು ನಾಮದಲ್ಲಿ ಆಜ್ಞಾಪಿಸ್ತೇನೆ. ಆಮೆನ್. ಅಲ್ಲಿ ಸಾಲ ಇಲ್ಲಿ ಸಾಲ, ಎಲ್ಲಿ ಬೇಕಲ್ಲಿ ಸಾಲ, ಕಂಡ ಸಾಲ ಮಾಡಿ ಕೊನೆಗೆ ಹೀನ ಸ್ಥಿತಿಗೆ ಸೇರಬಾರದೆಂದು ಯೇಸು ನಾಮದಲ್ಲಿ ಆಜ್ಞಾಪಿಸ್ತೇನೆ. ಆಮೆನ್. ಈ ಆಲಯದಲ್ಲಿರುವಂತ ಪ್ರತಿ ವಿಶ್ವಾಸಿಗಳ ಸಾಲ, ಆನ್ಲೈನ್ ನಲ್ಲಿ ಪ್ರಾರ್ಥನೆಯಲ್ಲಿ ಭಾಗವಹಿಸಿದವರ ಸಾಲ ಈಗ ಕಂಪ್ಲೀಟ್ ಆಗಿ ತೀರಲಿ ಎಂದು ಯೇಸು ನಾಮದಲ್ಲಿ ಆಜ್ಞಾಪಿಸ್ತೇನೆ. ಆಮೆನ್. ಆಮೆನ್. ಕರ್ತನಾದ ಯೇಸಯ್ಯ, ಯಾರ್ಯಾರೆಲ್ಲ ನಮ್ಮೊಂದಿಗೆ ನಂಬಿಕೆಯಿಂದ ಈ ಪ್ರಾರ್ಥನೆಯಲ್ಲಿ ಈಗ ಪಾಲ್ಗೊಂಡು ಸಾಲದಿಂದ ನಮ್ಮ ಕುಟುಂಬನ ರಕ್ಷಿಸಪ್ಪ, ಸಾಲದಿಂದ ನಮ್ಮ ಕುಟುಂಬನ ಕಾಪಾಡಪ್ಪ. ಪ್ರವಾದಿ ಕುಟುಂಬನ ಸಾಲದಿಂದ ಹೊರಗೆ ತಂದಂತೆ ನಮ್ಮ ಕುಟುಂಬನ ಕೂಡ ಸಾಲದಿಂದ ಹೊರಗೆ ತೆಗೆದುಕೊಂಡು ಬಾರಪ್ಪ ಅಂತ ಯಾರ್ಯಾರು ಕೈಗೆಳೆತ್ತಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೋ, ಪ್ರವಾದಿ ಕುಟುಂಬ ಸಾಲದಿಂದ ಹೊರಗೆ ತಂದು ಸಾಕ್ಷಿಯಾಗಿ ನಿಲ್ಲಿಸಿದ ಪ್ರಕಾರ ಈ ಆಲಯದಲ್ಲಿ ಆನ್ಲೈನ್ ನಲ್ಲಿ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವಂತ ಪ್ರತಿ ಕುಟುಂಬನ ಸಾಲದಿಂದ ಹೊರಗಡೆ ತಂದು ನೀನು ಸಾಕ್ಷಿಯಾಗಿ ನಿಲ್ಲಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಅಯ್ಯ, ಕೈಗೆಳೆತ್ತಿ ಪ್ರಾರ್ಥನೆ ಮಾಡುವಂತ ಪ್ರತಿಯೊಬ್ಬ ಮಕ್ಕಳ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯಾರ್ಯಾರು ಯಾವ ಕಷ್ಟದಿಂದ, ಯಾರ್ಯಾರು ಯಾವ ಕಣ್ಣೀರಿಂದ, ಯಾರ್ಯಾರು ಯಾವ ಇಕ್ಕಟ್ಟಿಂದ ಬಂದಿದ್ದಾರೋ ಅವರೆಲ್ಲರೂ ಸಹ ಈಗ ಬಿಡುಗಡೆ ಹೊಂದಿ, ಸ್ವಸ್ಥತೆ ಹೊಂದಿ, ಗುಣ ಹೊಂದಿ, ಸೌಖ್ಯ ಹೊಂದಿ, ಅದ್ಭುತ ಹೊಂದಿ ಹೋಗಲಿಕ್ಕೆ, ಸಾಲಗಳಿಂದ ಬಿಡುಗಡೆ ಹೊಂದಿ ಹೋಗಲಿಕ್ಕೆ ದೇವರೇ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಇವತ್ತು ಕೂಡ ಅನೇಕ ಕುಟುಂಬಗಳನ್ನ ಸಾಲಗಳಿಂದ ಹೊರಗೆ ತಂದು ಸಾಕ್ಷಿಗಳಾಗಿ ನೀವು ನಿಲ್ಲಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇನೆ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಜೋರಾಗಿ ಹೇಳೋಣ, ಗಟ್ಟಿಯಾಗಿ ಹೇಳೋಣ.